ಮತ್ತೆ ಯಾವಾಗ ಬರ್ತಾಳೆ ಮತ್ತೆ ಈಗ ಹೋದಾಕಿ ಅಲ್ಲ ಅಲ್ಲಿ ನೋಡ್ರ ಮಗಳು ಆರಾಮ ಅದು ನುಸ್ತ ಇದು ನುಸ್ತ ಅಂತ ನಾಟಕ ಮಾಡ್ತಾಳೆ. ಇಲ್ಲಿ ಅವು ನೋಡಿದ್ರ ಅವಾಗ ಆರಾಮಿಲ್ಲ ಅಂತೇಳಿ ತವ್ರ ಮನೆಗೆ ಹೋಗ್ಯಾಳ. ಅಲ್ಲ ಈ ತವ್ರ ಮನೆಗೆ ಹೋಗೋ ವಯಸ್ಸು ಏನಕ್ಕಿದೆ ಈಗೇನಂತ ಹೋಗೋದ. ನನ್ನ ಮಗಳು ಹೊಸ್ತಾಗಿ ಮದುವೆಗೆ ಬಂದಾಳು, ಆಕೆ ಎಲ್ಲ ಕೆಲಸ ಹಚ್ಚಿ ಹೋಗ್ಬಿಟ್ರೆ ಹೆಂಗೆ ಮಾಡ್ತೇವ ನೀನು? ಹಾಂ ಎಲ್ಲ ಮಾಡ್ಬೇಕು. ಏನಕ್ಕೆ ಮನ್ಯಾಗ ಕೆಲಸ ಅಂತ ತಾಳೆ ಅಂದು ನನಗೊಂದು ತಿಂಗಳಿದ್ದ ರಗಡಾಗಿ ಯಾವಾಗ ನಮ್ಮ ಮನೆಗೆ ಬಂದನು ಅನ್ನೋಂಗಾಗಿತ್ತು. ಈ ಕಡೆ ಜಳ ಹಸನ ಮಾಡಕ್ಕೆ ಕೊಡ್ತಾಳು, ಅದನ್ನ ಹಸನ ಮಾಡು ಇದನ್ನ ಹಸನ ಮಾಡು ಅಂತ ಹಂಗೆ ಒಂದು ಸಣ್ಣ ತಲೆ ತಿಂತಾಳೆ. ಮತ್ತು ಎಲ್ಲ ಕಸ ಹೊಡಿಬೇಕು, ಒರೆಸ್ಬೇಕು, ಉಡಿಸ್ಬೇಕು, ಸಾರಿಸ್ಬೇಕು, ಸಗಣಿ ಬಳಿಬೇಕು, ಹಾಲು ಹಿಂಡಬೇಕು, ಎಲ್ಲ ಮಾಡ್ಬೇಕು. ಹೊರಗೆ ಹೋಗಿ ಬರ್ತಾನಂದ್ರೆ ಪುರ್ಸೊತ್ತಿಗೆ ಇರಂಗಿಲ್ಲ. ಈಕೆ ಮನ್ಯಾಗ ಗೊತ್ತೈತೆ ನಿನಗೆ? ಹಾಂ ಇದೆಲ್ಲ ನಿನಗೆ ಗೊತ್ತಿಲ್ಲ ಮಗಳ. ನೀನು ಸುಮ್ಮನೆ ಇದ್ದೆ ಅಂದ್ರೆ ಎಲ್ಲ ನಿನ್ನ ತಲೆ ಮೇಲೆ ಹೊರಿಸಿ ಕುಂದತಾಳಕಿ. ಅದಕ್ಕೆ ಹೇಳಾಕತ್ತನ ನೀನು ಹೇಳ ನನಗಿದು ಆಗಂಗಿಲ್ರಿ, ನನಗಿದು ಮಾಡೋಕೆ ಆಗಂಗಿಲ್ರಿ ಅಂತ ಬಿಟ್ಟು ಹೇಳ. ಅದ್ರಾಗೇನು ಅಂಜಿಕೆ? ಹಾಂ ಆಕಿನ ಬೇರೆದಕ್ಕೇನು ನಿಮ್ಮ ಅತ್ತದಾಳ, ಅಂಜಕ್ಕೆ ಹೋಗ್ಬೇಡಿ ನೀನು. ಅಲ್ಲ ಅಮ್ಮ, ನೀನು ಬಂದ ಅತ್ತೆ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗು, ಎಲ್ಲ ಮಾಡ್ಕೊಂಡು ಹೊಂದಿಸ್ಕೊಂಡು ಹೋಗು ಅಂತ ಹೇಳ್ಬೇಕು. ಆದ್ರೆ ನೀನೇ ಹಿಂಗೆ ಹೇಳತ್ತಲ್ವೇವ? ನೀನೇ ಹಿಂಗೆ ಹೇಳಿದ್ರೆ ಮತ್ತು ನಾಳೆ ಏನಾರ ಜಗಳ ಬಂದ್ರೆ ನೀ ಎಲ್ಲ ನನ್ನ ತಲೆ ಮೇಲೆ ಹೊರಿಸ್ಬೇಕಂತ ಅನ್ಕೊಂಡ್ಬಿಟ್ಟಿಯೇನ? ಅಯ್ಯೋ ನಾನೇ ಹಂಗೆ ಮಾಡಲಿ ಮಗಳೇ. ಅಲ್ಲ ಮತ್ತೀಗ ಮನ್ಯಾಗ ಅಂದಮೇಲೆ ಎಲ್ಲ ಇಬ್ಬರು ಮಾಡ್ಕೊಂಡು ಹೊರ ಕೆಲಸ ಒಬ್ರಿಗೆ ಎಷ್ಟಂತ ಮಾಡೋಕತ್ತೆ ಹೇಳು? ಈ ಕಡೆ ಹಾಲು ಹಿಂಡಬೇಕು, ಈ ಕಡೆ ಅಡುಗೆ ಮಾಡ್ಬೇಕು, ಈ ಕಡೆ ಬಟ್ಟೆ ಒಗಿಬೇಕು, ಈ ಕಡೆ ಬಾಂಡೆ ತಿಕ್ಕಬೇಕು, ಹಾಂ ಈ ಕಡೆ ಕಸ ಹೊಡಿಬೇಕು, ಒರೆಸ್ಬೇಕು, ಸಾರಿಸ್ಬೇಕು, ಎಲ್ಲ ಮಾಡ್ಬೇಕು. ನಿನ್ನ ಕೈಯಿಂದ ಒಬ್ಬಾಕಿ ಇಷ್ಟೆಲ್ಲ ಮಾಡೋಕ್ಕಾಕತ್ತೇನು? ಹಾಂ ನೀನೇ ಯೋಚನೆ ಮಾಡಿ. ಮನ್ಯಾಗ ಒಂದಿಟ್ಟು ಕಸ್ಬರಿ ಈ ಕಡೆಯಿಂದ ತೆಗೆದು ಆ ಕಡೆ ಇಡೋದ್ರೆ ಇಡಾಕಿಲ್ಲ ನೀನು. ಇಲ್ಲ ಅಷ್ಟೆಲ್ಲ ಕೆಲಸ ಮಾಡ್ರೆ ಏನಾಗಬೇಡವಾ? ಈಗ ನೋಡು ಒಂದು ವಾರದಾಗ ಎಷ್ಟು ಸಣ್ಣಾಗಿದ್ದಿ, ಅಲ್ಲಿದ್ದಾಗ ಹೆಂಗೆ ಗುಂಡು ಚಂದ ಇದ್ದಿ. ಅಲ್ಲ ಏನು ಹಿಂಗಾದ ಹೆಂಗೆ? ಹಾಂ ಯವ್ವ ನನಗೇನು ಬ್ಯಾಸ್ರ ಇಲ್ಬೇ, ನಂಗೆ ಎಷ್ಟು ನಿಗುತ್ತದೆ ಅಷ್ಟೇ ಮಾಡ್ತಾನೆ ನಾನು, ಜಾಸ್ತಿ ಏನು ಮಾಡಂಗಿಲ್ಲ. ಹಂಗೆ ಜಾಸ್ತಿ ಇದ್ರೆ ಮತ್ತು ನಮ್ಮ ಮನೆಯವರು ಬರ್ತಾರೆ ಬಿ ನನಗೆ ಸಹಾಯ ಮಾಡಕ್ಕೆ. ಪಾಪ ಭಾಳ ಚಲೋ ಅದಾರ ಅವ್ರು. ಇದನ್ನಿಲ್ಲ ನಂಗಿಲ್ಲ, ನನ್ನ ಜೊತೆ ಸಗಣಿ ಬೆಳ್ಯಾಕೂ ಬರ್ತಾರೋ, ಆಮೇಲೆ ಬಾಂಡೆ ತೊಳ್ಯಾಕೂ ಬರ್ತಾನಂತಾರೋ, ಬಟ್ಟೆ ಒಗ್ಯಾಕತ್ರ ಒಣಗಿ ಹಾಕಕ್ಕೂ ಬರ್ತಾನಂತಾರೆ. ಅಂಥ ಗಂಡ ಸಿಕ್ಕಿರ್ಬೇಕಾರ ನಾನು ಅತ್ತಿ ಬಗ್ಗೆ ಯಾಕೆ ಯೋಚನೆ ಮಾಡಲಿ? ಹಂಗೆ ಕೆಲಸದ ಬಗ್ಗೆ ಯಾಕೆ ಯೋಚನೆ ಮಾಡಲಿ? ನೋಡು ಅತ್ತಿ ಬಗ್ಗೆ ಕೆಲಸದ ಬಗ್ಗೆ ಯೋಚನೆ ಮಾಡಿದ್ರೆ ಚಲೋ ಗಂಡ ಸಿಗಾಕಿಲ್ಲ. ಚಲೋ ಗಂಡ ಸಿಕ್ಕಾನಂದ್ಮೇಲೆ ಚಲೋತಾಗ ಜೀವನ ಮಾಡ್ಬೇಕು ನಾನು. ಅಂಥದ್ರಾಗ ಅವ್ರೆಲ್ಲರ ಜೊತೆ ಜಗಳ ಆಡ್ಕೊತ ಕುಂದ್ರದ್ರಾಗ ಏನಿರ್ತೈತಿ ನೀನು ಹೇಳು? ಎಲ್ಲರ ಜೊತೆ ಚೆಂದಾಗ ಹೊಂದ್ಕೊಂಡು ಮಾಡ್ಕೊಂಡು ಹೋದ್ರೆ ಜೀವನ ಎಷ್ಟು ಚಂದ ಇರ್ತೈತಿ. ಅದನ್ನು ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ನಾನು ಯಾಕೆ ಮಾಡಲಿ ಅಂತ ಕುಂದ್ರೆ ಎಲ್ಲ ಜೀವನ ಕೆಟ್ಟೋಕತ್ವೆ. ಜಗಳಗಳು ಬರಾಕಕ್ಕ, ಒಂದೊಂದು ಮನಸ್ತಾಪಗಳಾಗಕ್ಕ. ಅದು ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊತಿದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊತಿರ್ತಾರೆ. ಮನಸ್ತಾಪ ಅನ್ನೋದು ಬರಂಗೇ ಇಲ್ವೇ? ಅವ್ರು ಹೇಳಿದಕ್ಕೆ ನಾವು ಹ್ಞೂ ಅಂದ್ರೆ ಆಯ್ತಲ್ಲ. ಮನಸ್ತಾಪ ಎಲ್ಲಿಂದ ಬರ್ತಾವೆ? ಅಯ್ಯೋ ನಮ್ಮ ಸೊಸಿ ನಾನು ಹೇಳಿದಕ್ಕೆಲ್ಲ ಹ್ಞೂ ಅಂತಾಳೆ, ನಾನು ಹೇಳಿದ್ದೆಲ್ಲ ಮಾಡ್ತಾಳೆ ಅಂತೇಳಿ ಅವ್ರದ ಮನಸ್ಕಾರಿಗೆ ಅವರೇ ಒಂದಲ್ಲ ಒಂದಿನ ಅರ್ಥ ಮಾಡ್ಕೋತಾರೆ. ನನಗೇನಂತ ಅವರೇ ಅರ್ಥ ಮಾಡ್ಕೋತಾರೆ. ಅಂಥದ್ರಾಗ ನೀನು ಹೇಳಿದಂಗೆ ನಾನು ಮಾಡಿದ್ರೆ ಅದು ಸರಿ ಕಾಣಂಗಿಲ್ವೇವ? ಅಂದ್ರೆ ನೀನು ನನ್ನ ಮಾತು ಕೇಳಂಗಿಲ್ಲ. ನಿಂಗೆ ಹೆಂಗೆ ತಿಳಿತತಿ ನೀನು ಹಂಗೆ ಮಾಡ್ತೀವಿ. ಆತು ಬಿಡು, ನಿನ್ನ ಇಷ್ಟ. ನಾನಾದರೆ ಏನು ಮಾಡಲಿ? ನೀನು ನಮ್ಮ ಕೆಲಸ ಮಾಡ್ಬೇಕಂತಿದ್ರೆ ಮಾಡ. ಆಕಿ ನೋಡು ಎಲ್ಲ ನನಗೆ ಹಚ್ಚಿ ಆರಾಮ ಮಲ್ಕೊಂಡ್ಬಿಟ್ಟಾಳ. ಅವ್ವ ಮಕ್ಕಳು ಇಬ್ಬರು ಸೇಮ್ ಅದಾರ. ಆದರೆ ಗಂಡ ನೋಡು ಎಲ್ಲನೂ ಎಲ್ಲ ತಂದು ಕೊಡ್ತಾನಕಿ ತಿನ್ನಾಕ. ನಾನು ನೋಡಿದ್ರೆ ಮೊನ್ನೆ ನನಗೆ ಗೊತ್ತಿಲ್ದಂಗೆ ಒಳಗೊಳಗೆ ಗೋಬಿ ಮಂಚೂರಿ ಒಯ್ತಾನೆ. ವಾಸನೆ ಬರಂಗಿಲ್ಲ ನನಗೆ. ನಾನೇನು ಮೂಗಿಲ್ಲ ಅನ್ಕೊಂಡ್ಬಿಟ್ಟಾನೆ ಏನೋ ನಿಮ್ಮ ಅನ್ನ. ನನಗೆ ಗೊತ್ತಾಗ್ದಂಗೆ ತೊಗೊಂಡು ಹೋಗ್ತಾನೆ ತುಡ್ಗಿಲಿ. ಅಲ್ಲ ನಾನೇನ್ರ ಅಂತಾನೇನು? ನನ್ನ ಮುಂದೆ ಓದಿದ್ರೆ ನಾನು ಏನರ ಅಂತಿದ್ದೇನೆ ಅವನಿಗೆ? ಹಲ್ಕಟ್ ಬಾಡ್ಯ ತಂದು ಕಾಸ ನನ್ನ ಮುಂದೆ ಈಗ ಕಣ್ಣ ಮುಚ್ಚಿ ಆಟ ಆಡಕತ್ತಾನ ಇವನು. ನಾವು ಒಂದಿನ ಒಂದು ತಿಂಗಳಾಗಿಲ್ಲವ್ವ, 15 ದಿನ ಆಗೈತಿ. ಇಷ್ಟರಾಗ ಹಿಂಗೆ ಮಾಡತ್ತಾನು. ಇನ್ನು ಸೊತ್ತಿನ ಕಳೆದ್ರೆ ನಮ್ಮನೇನು ಮನ್ಯಾಗ ಇಟ್ಕೊಳಂಗೆ ಕಾಣಿಸ್ವಾತ್ ನೋಡುವ. ಅನ್ನ ಹಂಗೆ ಮಾಡತ್ತಾನ ಬೇ? ಯಾವತ್ತೂ ಹಂಗೆ ಮಾಡವಲ್ಲ. ಈಗ ಯಾಕೆ ಹಂಗೆ ಮಾಡಕತ್ತಾನ? ಏನೋ ಅವ್ರ ಜೀವನ ಅವ್ರಿಗೆ ಬಿಟ್ಟಿರೋದು, ನಮ್ಮ ಜೀವನ ನಮಗೆ ಬಿಟ್ಟಿರೋದು. ನನ್ನ ಗಂಡನ ಜೊತೆ ನಾನು ಚಂದ ಅದನಲ್ಲ, ನನಗಷ್ಟೇ ಸಾಕು. ಅತ್ತಿ ಮಾವನೇ ಚಲೋನ ಅದಾರ. ಮತ್ತು ನಾನೇನು ಯೋಚನೆ ಮಾಡಬೇಕು? ಬೇರೆ ನನಗೇನಾದರೂ ಬೇಕಾಗೈತಿ ನೀನು ಹೇಳು? ಮುತ್ತಿನಂತ ಹಳೆಯ ಸಿಕ್ಕಾನ ನಿನಗೆ, ನನಗೆ ದೇವ್ರಂತ ಗಂಡ ಸಿಕ್ಕಾನ ಅಂದಮೇಲೆ ನಾನು ಯಾಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಲಿ? ಇಲ್ಬೇವ, ಗಂಡ ಮಾತ್ರ ತುಂಬ ಒಳ್ಳೆಯವನು ಬೇ. ಇಂಥ ಗಂಡ ಸಿಗ್ತಾನಂತ ನನ್ನ ಜೀವನದಾಗ ಅಂದ್ಕೊಂಡಿರಲಿಲ್ಲ. ನನ್ನ ಹೆಂಡತಿ ಏನು ಮಾಡತ್ತಾಳ ಏನು? ಯಾರೋ ಬಂದಂಗೆ ಐತಿ. ಹೊರಗೆ ಚಪ್ಪಲ್ ಬೇರೆ ಅದಾವು. ಯಾರಿರ್ಬೋದು ನೋಡೋಣ ತಡಿ ಒಳಗೆ ಹೋಗಿ. ನಿಂಗೆ ಗೊತ್ತೇನು ಬೇವ, ನಾನು ಅವರು ಮದುವೆ ಆಗ್ತಾರೆ ಅಂದಾಗ ನನ್ನ ಹೊರಗೆ ಕರ್ಕೊಂಡು ಹೋಗಿದ್ರಲ್ಲ, ಅವಾಗ ಅವರೆಲ್ಲ ಹೇಳಿದ್ರು ನನಗೆ, ನೋಡು ನಿನಗೆ ಇಷ್ಟ ಇದ್ರೆ ನೀನು ಹ್ಞೂ ಅಂತ ಹೇಳು. ಯಾಕಂದರೆ ನಾನು ನಿನಗಿಂತ ಸ್ವಲ್ಪ ದೊಡ್ಡವ ಅದನ್ನು. ನೀನು ನೋಡಿದ್ರೆ ಸಣ್ಣಾಕಿದಿ. ಆಮೇಲೆ ಹಿಂದಾಗಡೆ ಇಷ್ಟ ಇಲ್ಲದ ಮದುವೆ ಆಗೋದು, ಆಮೇಲೆ ಮನಸ್ತಾಪಗಳು ಬರೋದು, ಜಗಳ ಆಡ್ಕೊತ ಕುಂದಿರೋದು, ಇದೆಲ್ಲ ಬೇಡ. ನೀನು ಮೊದಲೇ ಹೇಳು ನಿನಗಿಷ್ಟ ಇದ್ದರೆ ಮದುವೆ ಆಗ್ತಾನೆ ಅಂತೇಳಿ. ನೋಡು ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ನಿ, ಆದರೆ ಮುಖ ನೋಡಿರಲಿಲ್ಲ. ಆಮೇಲೆ ಮುಖ ನೋಡ್ದೆ ಪ್ರೀತಿ ಮಾಡಿದ್ಮೇಲೆ ಆಮೇಲೆ ಆಕಿ ನನ್ನ ಮುಖ ನೋಡ್ದೆ ಆಕಿ ನನಗೆ ಬೇಡ, ನನಗೆ ಮನ್ಯಾಗ ಮದುವೆ ಫಿಕ್ಸ್ ಮಾಡ್ಯಾರೋ, ನಾನು ಮದುವೆ ಆಗಬೇಕು. ನಾವಿಬ್ಬರು ಯಾವತ್ತೂ ಮುಖ ನೋಡಿಲ್ಲ, ಮುಖ ನೋಡ್ದೆ ಪ್ರೀತಿ ಮಾಡ್ಯಾವ. ಅಂಥದ್ರಾಗ ನಾವಿಬ್ಬರು ಯಾವತ್ತೂ ಒಂದಾಗಕ್ಕೆ ಸಾಧ್ಯನೂ ಇಲ್ಲ. ನೀನಿದ್ದಲ್ಲೇ ನಾನು ಬರೋಕ್ಕಾಗಂಗಿಲ್ಲ, ನಾನಿದ್ದಲ್ಲೇ ನೀನು ಬರೋಕ್ಕಾಗಂಗಿಲ್ಲ ಅಂಥೇಳಿ ಕೈ ಕೊಟ್ಟು ಹೋಗ್ಬಿಟ್ಲಂತ. ಆಮೇಲೆ ಅವರು ಯಾವತ್ತೂ ಆಕಿನ ನೋಡಿಲ್ಲ, ಆಕಿ ಯಾವತ್ತೂ ಅವ್ರಿಗೆ ಫೋನ್ ಮಾಡಿಲ್ಲ. ಆ ನಂಬರ್ ಅದಕ್ಕೆ ಅವರು ತೆಗೆದು ಬಿಸಾಕ್ಬಿಟ್ರು. ಅದಕ್ಕೆ ಅದನ್ನೇ ಹೇಳಿದ್ರು ಅವ್ರು ನನ್ನ ಮುಂದೆ, ಇದೆಲ್ಲ ನನ್ನ ಜೀವನ ನಡೆದೈತಿ. ಯಾಕಂದ್ರೆ
ಗೊತ್ತಿರಬೇಕದು. ನೀನು ನನ್ನ ಮದುವೆ ಆಗೋ ಹುಡುಗಿ, ನಿನಗೆ ಗೊತ್ತಿಲ್ಲ ಮತ್ತೆ ಯಾರಿಗೆ ಗೊತ್ತಿರ್ಬೇಕು ಹೇಳು? ಇದು ನಮ್ಮ ಮನೆಯಾಗ ಗೊತ್ತಿಲ್ಲ. ಇದು ನನ್ನ ನಿನ್ನ ಮಧ್ಯೆ ಅಷ್ಟೇ ಇರುವಂಥ ಒಂದು ಆ, ಮಾತು ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ನಾನು ಅವಾಗ ಅನ್ಕೊನಿ, ಇವ್ರು ನನ್ನ ಮುಂದೆ ಏನೂ ಮುಚ್ಚಿಡಂಗಿಲ್ಲ, ಎಲ್ಲನೂ ಹೇಳ್ತಾರೆ. ಇಂಥ ಗಂಡ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿರಬೇಕು ಅಂಥೇಳಿ ನಾನು ಅವ್ರ ಪ್ರೀತಿ ಅವತ್ತು ನನಗೆ ಅವ್ರು ಹೇಳಿದಾಗ ನಾನು ಅವತ್ತ ಒಪ್ಕೊನಿ, ಅವತ್ತ ಅನ್ಕೊನಿ ನಾನು ಇದ್ರೆ ಸಾಯೋವರೆಗೂ ಇವ್ರ ಜೊತೆನೇ ಇರ್ಬೇಕಂತೇಳಿ. ಅದಕ್ಕೆ ನಾನಂತೂ ನಾನು ಹೆಂಗಿರ್ತಾನೋ ಹಂಗೆ ಇರ್ತಾನೆ. ನಾನು ಇವತ್ತು ಬದಲಾಗಂಗಿಲ್ಲ. ನಾನು ಸುಂದ್ರಿ ಅಕ್ಕ, ನಂಗೆ ಸುಂದ್ರಿ ಅಕ್ಕ ಆಕೆ ನನಗೆ ಹೇಳಿರೋ ಮಾತುಗಳು, ಆಕಿನಿಂದ ನಾನು ಕಲ್ತಿರೋ ಪಾಠಗಳು ಎಲ್ಲ ನಂಗೆ ಗೊತ್ತದಾವ. ನಾನು ಆಕೆ ನಂಗೆ ಇರಕ್ಕೆ ಹೋಗ್ತಾನೆ ಹೊರತು ಬೇರೆಯವ್ರ ಹಂಗಲ್ಲ. ಆಕೆ ನನಗೆ ಸ್ಫೂರ್ತಿ. ಅಂದರೆ ನೀನು ನಿಮ್ಮ ಅವ್ರ ಮಾತು ಕೇಳಂಗಿಲ್ಲ, ನೀ ಸುಂದ್ರಿ ಅಕ್ಕನ ಮಾತೇ ಕೇಳಾಕಿ. ನೀ ಏನಾದರೂ ಅನ್ಕೋಬೇ, ನಾನು ಮಾತ್ರ ಇರೋದ ಹಿಂಗೆ, ನಾನು ಇರೋದನ್ನ ಹೇಳಾಕತ್ತಾನೆ. ಇದ್ರ ಮೇಲೆ ನಿನ್ನಿಷ್ಟ. ಅಮ್ಮು ನನ್ನ ಇಷ್ಟಪಡ್ತಾಳೆ, ನಿಜವಾಗ್ಲೂ ಗ್ರೇಟ್. ಇಂಥ ಹೆಂಡತಿ ಸಿಗಕ್ಕೆ 7 ಜನ್ಮದ ಪುಣ್ಯ ಮಾಡ್ಯಾನ ಅಮ್ಮು. ಹಾಂ ರೀ, ಇಲ್ಲೇ ಅದನ್ನು. ಅಯ್ಯೋ ಅತ್ತಿ, ಯಾವಾಗ ಬಂದ್ರಿ? ಆರಾಮದರೇನು? ಏನಾರ ಕೊಟ್ಟು ಇಲ್ಲ, ಊಟ ಗೀಟ ಮಾಡಿಸಿದೆ ಇಲ್ಲ ಅತ್ತೆ ಮಗ? ಅಯ್ಯೋ ರೀ, ಬಂದ್ರ? ನಾವು ಊಟ ಮಾಡಿದ್ದು ಅವಾಗ ಅಲ್ಲಿಂದ ಬಂದಿದ್ಲಲ್ಲ, ಅದಕ್ಕೆ ಅವ್ವ ಒಬ್ಬಾಕಿ ಆಗ್ತಾಳೆ, ಊಟ ಮಾಡಂದ್ರೆ ಬ್ಯಾಡ ಅಂದ್ಲು. ಅದಕ್ಕೆ ನಾನು ಅಂತ ನಿನ್ನ ಜೊತೆ ಬಾ ಅವ್ವ ಅಂತ ಅನ್ನಿ. ಅದಕ್ಕೆ ಸರಿ ಅಂತ ಇಬ್ಬರು ಊಟ ಮಾಡಿದ್ರಿ. ನಿಮಗೂ ಊಟ ಹಚ್ಕೊಡ್ಲಿ? ಊಟ ಮಾಡ್ತೀರೇನು? ಅಯ್ಯೋ ಬೇಡ, ನಾನು ಹೊರಗೆ ಹೇಳಿದ್ನಲ್ಲ ಫಂಕ್ಷನ್ ಐತೆ ಅಲ್ಲಿ ಮಾಡ್ಕೊಂಡು ಬರ್ತದೆ ಅಂತ, ಮರ್ತೇನ? ಅಯ್ಯೋ ಹೌದಲ್ಲ, ಸರಿ ಸರಿ. ಹಂಗಾದ್ರೆ ನೀರು ಕೊಡ್ಲೇನ್ರಿ? ಬೇಡ, ನೀನು ಅತ್ತೆಮ್ಮ ಮಾತಾಡ್ರಿ. ನಾನು ಯಾಕೆ ತೊಂದರೆ ಕೊಡಲಿ? ನಾನು ಸ್ವಲ್ಪ ಹೊರಗಿರ್ತೇನೆ, ಸರಿನಾ? ಅಯ್ಯೋ ಹಂಗೇನಿಲ್ಪ ಸಚಿನ, ಬಾ ಕುಂದ್ರ ಬಾ. ನೀನು ಅಂಥದ್ದೇನು ಮಾತಾಡತ್ತಿಲ್ಲ ನಾವೇನ, ನೀನು ಬಾ ಇಲ್ಲೇ ಕುಂದ್ರು. ಭಾಳ ದಿನ ಆತ ನೀನು ನೋಡಿ. ಹೆಂಗದಿ? ಆರಾಮದೇನ? ಮತ್ತು ಅವ್ವ ಊರಿಗೆ ಹೋದ್ಲಂತ ಯಾಕೆ? ಅಜ್ಜಿಗೆ ಅತ್ತಿರಿಗೆ ಹುಷಾರಿರ್ಲಿಲ್ಲೇನು? ಹ್ಞೂ ಅತ್ತೆಮ್ಮ, ಅದು ಅಜ್ಜಿಗೆ ಯಾಕೋ ಭಾಳ ಹುಷಾರಿರಲಿಲ್ಲ. ಇಲ್ಲಿದ್ದಾಗ ಸ್ವಲ್ಪ ಜ್ವರ ಇದ್ದು, ಅಲ್ಲಿ ಹೋಗೋಣ ಜಾಸ್ತಿನ ಅದು ಅಂತ, ಅದು ಸ್ವಲ್ಪ ತೈಪಡ್ದಾಗ ಸೇರಿತಂತ. ಅದಕ್ಕೆ ಡೆಂಗ್ಯೂನು ತೈಪೋಡು ಅನ್ನಕತ್ತಾರ, ಮತ್ತು ನೀರಿನಾಗ ಏನು ಮಾಡಬಾರ್ದಂತ. ಹಾಗಾಗಿ ಅವಾಗ ಆರಾಮಾಗೋ ಮಟ್ಟ ಬಾ ಅಂತ ಅಂದ್ಲು. ಅದಕ್ಕೆ ಕೇಳಿದ್ಲು, ಆಯ್ತು ಹೋಗಿ ಬಾ ಅಂತ ಅಂದ್ವಿ. ಸರಿ ಅಂತ ಹೋಗ್ಯಾಳ. ಮತ್ತು ಆರಾಮಾಗೋ ಮಟ್ಟ ಅಲ್ಲಿ ಬೇಕಲ್ಲ, ಇಲ್ಲೇ ಕರ್ಕೊಂಬಂದ್ರೆ ಇಲ್ಲೆಲ್ಲ ನಮಗೂ ಅವ್ರಿಗೂ ಎಲ್ಲ ಆಗಂಗಿಲ್ಲ. ಮತ್ತು ಅದು ಒಬ್ಬರಿಂದ ಬರಲಿ ಬಿಡಲಿ ಅಂತೇಳಿ ಅವ್ವನ ಅಲ್ಲಿಗೆ ಹೋದ್ಲು. ಓ ಹೌದನ, ಸರಿ ಸರಿ ಕುಂದ್ರ ಬಾ. ಹಂಗ ನಿಂತೆಲ್ಲ ಏನು ಊಟ ಮಾಡಿ ಬಂದಿ ನೀನು? ಮಂಜೋಗ, ಯಾವಾಗ ಬಂದು? ಆರಾಮಂದಿ ಏನು? ಅಲ್ಲ, ಒಂದು ಮಾತು ಹೇಳಬೇಕಿಲ್ಲ, ನಾನು ಬರುವಾಗ ಕರ್ಕೊಂಬರ್ತಿದ್ನಿ. ನಾನು ಅಲ್ಲೇ ಬಂದಿದ್ನಿ ಮನೆ ಕಡೆ. ಆ ಕಡೆ ಕೆಲಸ ಇತ್ತು ಸ್ವಲ್ಪ, ಮನೆಗೆ ಹೋಗ್ಬೇಕು ನೀವು. ಹೊತ್ತಾಗಿತ್ತು, ಮತ್ತು ಮನ್ಯಾಗ ಮತ್ತು ಆಕಿ ಅಮ್ಮ ಅಷ್ಟೇ ಇರ್ತಾಳೆ, ಮತ್ತು ಇವನು ಬೇರೆ ಹೊರಗೆ ಹೋಗಿದ್ದು ಫಂಕ್ಷನ್ಗೆ ಹೋಗ್ಕಂತಂತಿದ್ದ. ಲೇಟ್ ಆಗ್ತದೆ ಅಂತ ಹೇಳಿದ್ದ. ಪಾಪ ಹುಡುಗಿ ಒಂದೇ ಇರ್ತೈತಿ, ಮತ್ತು ಹಾಲದು ಹಿಂಡಬೇಕಲ್ಲ, ಎಲ್ಲ ಒಬ್ಬಾಕಿಗೆ ಆಗಂಗಿಲ್ಲ ಅಂತೇಳಿ ನಾನು ಬನ್ನಿ. ಮತ್ತು ಯಾವಾಗ ಬಂದು ನೀನು? ಅಯ್ಯೋ ನಾನು ಅವಾಗ ಬನ್ನಿ, ಸ್ವಲ್ಪ ತಾತು ಬಂದು ಈಗ ಊಟ ಮಾಡಿ ನೋಡ್ದೆ. ಸ್ವಲ್ಪ ಹಂಗೆ ಮಾತಾಡೋದಿದ್ದ, ನೀನು ಬಂದು ಸಚಿನ್ ಬರ್ಬಾರ್ದು, ನೀನು ಬಂದು ನೋಡ್ದೆ. ಎಲ್ಲ ನಾನು ಹೊಕ್ಕನೀಗ ಹಂಗೆ ನೋಡಾಕಂತ ಬನ್ನಿ. ಇಲ್ಲೇ ಇವ್ರ ಮನೆಗೆ ಬಂದಿದ್ದೆ. ಆಕೆ ಯಾರಾಕಿ? ಜಾನಕಿ ಅವ್ರ ಮನೆಗೆ. ಆಕೆ ಇರಾಕಿಲ್ಲ ಅಂತ, ಅದಕ್ಕೆ ಅದೇನೋ ಚೀಟಿ ರೊಕ್ಕ ಕಟ್ಟೋದಿತ್ತು, ಅದನ್ನು ಕಟ್ಟಿ ಹೋದ್ರಾತಂತ ಬಂದಿದ್ನಿ. ಮತ್ತು ಆಕೆ ಇರಾಕಿಲ್ಲಲ್ಲ, ಅದಕ್ಕಾಗಿ ಮತ್ತು ಇರ್ಲಿ ಬಿಡಂತ ಹಂಗೆ ಅಮ್ಮ ನೋಡ್ಕೊಂಡು ಬರತ್ತಂತ ಮನೆಗೆ ಬನ್ನಿ. ಆರಾಮದ್ರಲ್ಲ ಹಂಗಾರ? ನಿಂದು ಊಟನ? ಅಯ್ಯೋ ಊಟ ಆತವ, ಏನು ಮದುವೆಗಳನ ಈಗ ಬರೀ ಮದುವೆಗಳು. ಅದಕ್ಕೆ ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ಊಟ ಮಾಡ್ಕೊಂಡು ಬನ್ನಿ. ಮತ್ತು ಪಾಪ ಹುಡುಗಿರು ಒಂದಾಕತ್ಲ, ಅದಕ್ಕೆ ಮತ್ತು ಹಾಲು ಹಿಂಡ್ಬೇಕು, ಎಲ್ಲ ಕೆಲಸ ಭಾಳ ಐತೆ. ಮೊದಲು ಕೆಲಸ ಭಾಳ ಆಕಲ್ಲ ನಮ್ಮ ಮನ್ಯಾಗ, ನಿಂಗೆ ಗೊತ್ತಿರೋದನ. ಅದಕ್ಕೆ ಹಾಲಾರ ಹಿಂಡ್ರಾತು, ಅದಟ್ಟು ಹಗರಾಕತಿ ಅಂಥೇಳಿ ಬನ್ನಿ. ಮತ್ತು ಓ ಹೌದಾ ನಂಗಾರ? ಸರಿ ಆತು ಹೋಯ್ ನಂಗಾರ, ನಾನು ಬರ್ತಾನವ. ಬರ್ತಾನೆ ನಾನು. ಹಾಂ ಅಮ್ಮ ಹೋಗಿ ಬರ್ತಾನೆ. ಸಚಿನ ಹೋಗಿ ಬರ್ತಾನಪ್ಪ ನಾನು. ಬರೋದು ಬಂದು ಇರಲ್ಲ, ಏನು ಹೋಗಿ ಏನು ಮಾಡಾಕಿ? ಹಾಂ ಅಯ್ಯೋ ಇಲ್ಲ ನಾನು ಹೋಗ್ಬೇಕು. ಮತ್ತು ಮನ್ಯಾಗ ಎಲ್ಲಿ ಆಕಿಗೂ ಯಾಕೋ ಅಂಕಿತಾಗ ಹೊಟ್ಟೆ ಸಾತಂದು, ಅದಕ್ಕೆ ಅವರು ನಮ್ಮ ಮನೆಯವ್ರ ಗುಳಿಗೆ ತೊಗೊಂಬಂದು ಕೊಟ್ಟರು, ತೊಗೊಂಡು ಮಕ್ಕೊಂಡಾಳ. ಮತ್ತು ಕೆಲಸ ಎಲ್ಲ ಹಂಗೈತಿ. ನಾನು ಅದು ಆಕೆ ಮೊನ್ನೆ ಕೇಳಿದ್ಲು 2-3 ಸರಿ, ಮತ್ತು ಕೊಡಬೇಕಲ್ಲ, ಅದಕ್ಕೆ ಕೊಟ್ಟು ಹೋತಾಳ. ಕೊಟ್ರೆ ಮತ್ತು ಕೊಡದಿದ್ರೆ ಮತ್ತೆ ಎಲ್ಲರೂ ಮುಂದೆ ಹೇಳ್ತಾರೆ, ಅದಕ್ಕೆ ಕೊಟ್ಟು ಹೋದ್ರಾತಂತ ಬಂದಿದ್ನಿ. ಅಲ್ಲೇ ಕೊಡ್ದಿತ್ತು ನಾನು ಮನೆ ಅಂತೆಕನ. ಆಕಿ ಕಡೆ ಹೋಗಿ ಕೊಡ್ರಿ, ನಾವೆಲ್ಲ ಕೊಟ್ಟು ಅಂತಂದು. ಅಯ್ಯೋ ಶಿವನ, ಇನ್ನು ಮತ್ತೆ ಇಲ್ಲಿ ಗಂಟ ಬರ್ಬೇಕೇನು ನಾನು ಬಿಸಿಲಾಗ ಅಂತೇಳಿ ಮತ್ತೆ ಏನು ಮಾಡಿದೀನಿ, ಹನಿ ಬರಬೇಕಲ್ಲ. ಮತ್ತು ಬನ್ನಿ ಮತ್ತೆ ಇಲ್ಲಿ ಮಟ ಸುಡು ಬಿಸಿಲಾಗ ಊರು ಬಿಸಿಲಾಗ ಬಂದೆ. ಅದಕ್ಕೆ ಮತ್ತೆ ಮಗಳನ್ನ ನೋಡ್ಕೊಂಡು ಹೋದ್ರಾದಂತ ಈ ಕಡೆ ಬಂದಿದ್ದು ನೋಡು.